ಸ್ನೇಹಿತರೆ, ದಾಸವಾಳ ಸೇರಿದಂತೆ ಹಲವು ಸಸಿಗಳಲ್ಲಿ ಬಿಳಿ ಬಣ್ಣದ ಅಥವಾ ಕಂದು ಕೆಂಪು ಮಿಶ್ರಿತ ಕಾಫಿ ಬಣ್ಣದ ಚಿಕ್ಕ ಚಿಕ್ಕ ಹುಳುಗಳು ಚಿತ್ರೀಕರಣದಲ್ಲಿ ನೋಡ್ತಾ ಇರುವ ಹಾಗೆ ಇವುಗಳನ್ನ ಮೀಲಿ ಬಗ್ಸ್ ಅಂತ ಕರೀತಾರೆ. ಇವು ಸಾಕಷ್ಟು ಪ್ರಜಾತಿಯಲ್ಲಿ ಇರುತ್ತವೆ. ಬಿಳಿ ಬಣ್ಣದ ಮೀಲಿ ಬಗ್ಸ್ ದಾಸವಾಳ ಸೇರಿದಂತೆ ಮನಿ ಪ್ಲಾಂಟ್, ಮೆಣಸಿನಕಾಯಿ ಗಿಡ, ಸೀಬೆ ಗಿಡ, ಮಾವು ಸೇರಿದಂತೆ ಹಲವಾರು ಗಿಡಗಳ ಮೇಲ್ಭಾಗದ ಎಲೆ, ಮೊಗ್ಗು ಮತ್ತು ಕಾಂಡ ಹಾಗೂ ಎಲೆಯ ಹಿಂಭಾಗದಲ್ಲೂ ಕೂಡ ಅಂಟಿಕೊಂಡು ಗಿಡದ ರಸಸಾರವನ್ನ ಹೀರಿ ಒಂದು ರೀತಿಯ ಸಿಹಿ ದ್ರವವನ್ನ ಸ್ರವಿಸುತ್ತಾ ಇರುವೆಗಳನ್ನ ಆಕರ್ಷಿಸಿ ತಮ್ಮ ಸಂತಾನಾಭಿವೃದ್ಧಿ ಮಾಡಿಕೊಳ್ಳುತ್ತಾ ಸಂಪೂರ್ಣ ಗಿಡದ ಬುಡಭಾಗದಿಂದ ಪ್ರತಿಯೊಂದು ಟಿಸಿಲುಗಳಿಗೂ ಹಬ್ಬುತ್ತಾ ಗಿಡ ಸತ್ತು ಒಣಗುವವರೆಗೂ ಕೂಡ ತಮ್ಮ ಅಟ್ಟಹಾಸವನ್ನ ಮೆರೆತಿರುತ್ತವೆ. ಸ್ನೇಹಿತರೆ, ಇಂತಹ ಹುಳುಗಳು ಯಾವಾಗ ಬೇಕಾದ್ರೂ ಯಾರ ಗಾರ್ಡನಿಗಾದ್ರೂ ದಾಳಿ ಮಾಡುವ ಸಾಧ್ಯತೆ ಇರೋದ್ರಿಂದ ಈ ಮೀಲಿ ಬಗ್ಸ್ ಹೂವಿನ ತೋಟದಿಂದ ಹಣ್ಣಿನ ಫಾರಂಗಳಿಗೂ ಕೂಡ ಎಂಟ್ರಿ ಕೊಟ್ಟು ಸಾಕಷ್ಟು ರೀತಿಯ ವೈರಸ್ಗಳ ಉತ್ಪತ್ತಿಗೆ ಕಾರಣವಾಗುವುದರಿಂದ ಇಂತಹ ಮೀಲಿ ಬಗ್ಸ್ಗಳ ಸಂತತಿಯನ್ನ ಪ್ರಾರಂಭಿಕ ಹಂತದಿಂದಲೇ ತಡೆಗಟ್ಟುವ 3 ಸರಳ ಸುಲಭ ವಿಧಾನಗಳನ್ನ ವಿವರಿಸುವ ಈ ವಿಡಿಯೋ ಪ್ರಾರಂಭಿಸುವ ಮುನ್ನ ಆತ್ಮೀಯ ಸ್ನೇಹಿತರೆ, ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ತಕ್ಷಣ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಾವು ರಿಲೀಸ್ ಮಾಡುವಂತಹ ಪ್ರತಿಯೊಂದು ಮಾಹಿತಿಪೂರ್ಣ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಯೂಟ್ಯೂಬ್ ನಿಮಗೆ ಕಳಿಸಿಕೊಡುವಂತಾಗುತ್ತೆ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮತ್ತೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗಳಿಗೂ ಕೂಡ ಶೇರ್ ಮಾಡ್ತೀರಾ ಅಂತ ಭಾವಿಸ್ತಾ ಬನ್ನಿ ಮೀಲಿ ಬಗ್ಸ್ ಗಳು ನಮ್ಮ ಗಾರ್ಡನಿನ ಗಿಡಗಳಿಂದ ದೂರ ಉಳಿಯಲು ಅನುಸರಿಸಲು ಬೇಕಾದಂತಹ ಮೊದಲ ವಿಧಾನ ನೋಡೋಣ. ಸ್ನೇಹಿತರೆ, ಮೀಲಿ ಬಗ್ಸ್ ನಿಮ್ಮ ಗಿಡಗಳಲ್ಲಿ ಈಗೀಗ ಕಂಡು ಬರ್ತಾ ಇದಾವೆ. ಅಂದ್ರೆ 1 ಲೀಟರ್ ನೀರಿಗೆ 10 ml ನಷ್ಟು ಆಫ್ಟರ್ ಶೇವ್ ಅನ್ನ ಬೆರೆಸ್ಕೊಂಡ್ಬಿಟ್ಟು ಸ್ಪ್ರೇ ಬಾಟಲಿಗೆ ತುಂಬಿಸಿಕೊಂಡು ಮೀಲಿ ಬಗ್ಸ್ ಅಂಟ್ಕೊಂಡಿರುವಂತಹ ಎಲೆ, ಮೊಗ್ಗು, ಕಾಂಡಗಳಿಗೆ ಈ ರೀತಿ ಪ್ರತಿ 3 ದಿನಗಳಿಗೊಮ್ಮೆ ಮೀಲಿ ಬಗ್ಸ್ ಗಳು ನಾಶವಾಗುವವರೆಗೂ ಸಂಜೆಯ ವೇಳೆಯಲ್ಲಿ ಸ್ಪ್ರೇ ಮಾಡ್ತಾ ಬರಬೇಕಾಗುತ್ತೆ. ಸ್ನೇಹಿತರೆ, ಇದೇ ಮೀಲಿ ಬಗ್ಸ್ ಗಳು ನಿಮ್ಮ ಗಾರ್ಡನ್ನಿನಲ್ಲಿರುವಂತಹ ಹಲವಾರು ಗಿಡಗಳಲ್ಲಿ ಕಂಡು ಬರ್ತಾ ಇದ್ರೆ ಇವುಗಳನ್ನ ಹತೋಟಿಗೆ ತರಲು ಈ ಮೀಲಿ ಬಗ್ಸ್ ಗಳ ದೇಹದ ರಚನೆ ಮತ್ತು ನಡವಳಿಕೆಯನ್ನ ತಿಳಿಯಬೇಕಾಗುತ್ತೆ. ಬನ್ನಿ ಅವುಗಳನ್ನ ನಾಶಪಡಿಸಲು ರೆಮಿಡಿ ತಯಾರಿಸುವ ಮುನ್ನ ಅದರ ದೇಹದ ರಚನೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಮೀಲಿ ಬಗ್ಸ್ ಗಳ ರಕ್ಷಾ ಕವಚದಂತೆ ಅದರ ಮೇಲ್ಭಾಗದ ಹೊರಮೈ ಮೇಲೆ ಮೇಣದ ರೀತಿ ಇರುವಂತಹ ವ್ಯಾಕ್ಸ್ ನ ಹೊದಿಕೆ ಹೊಂದಿರೋದ್ರಿಂದ ಇವುಗಳ ಮೇಲೆ ಸುಲಭವಾಗಿ ಯಾವುದೇ ರೀತಿಯ ಕ್ರಿಮಿ ಕೀಟನಾಶಕಗಳು ಹೊರ ಮೇಲ್ಮೈನಿಂದ ಸಮರ್ಪಕ ರೀತಿಯಲ್ಲಿ ಕಾರ್ಯನಿರ್ವಹಿಸೋದಿಲ್ಲ. ಆದ್ದರಿಂದ ಮೊದಲು ನಾವು ಇದರ ಮೇಲ್ಮೈನ ವ್ಯಾಕ್ಸ್ ಕವಚವನ್ನ ಭೇದಿಸಬೇಕಾಗುತ್ತೆ. ಈ ವ್ಯಾಕ್ಸ್ ಪದರ ಕೇವಲ ಆಲ್ಕೋಹಾಲ್ ನಿಂದ ಮಾತ್ರ ಕರಗೋದ್ರಿಂದ ನಾವು ಅವನ್ನ ಮಾರ್ಕೆಟಿನಿಂದ ಅಥವಾ ಆನ್ಲೈನ್ ಮೂಲಕ ತರಿಸಿಕೊಳ್ಳಲು ಖರ್ಚಾಗುತ್ತೆ ಅಂತ ಭಾವಿಸೋದಾದ್ರೆ ಮನೆಯಲ್ಲೇ ಸುಲಭವಾಗಿ ತಯಾರಿಸಲಾಗುವಂತಹ ಇಥೈಲ್ ಆಲ್ಕೋಹಾಲ್ ಅನ್ನ ಬಳಸ್ಕೋಬಹುದು. ಸ್ನೇಹಿತರೆ, ಈ ಇಥೈಲ್ ಆಲ್ಕೋಹಾಲ್ ಅನ್ನ ತಯಾರಿಸಲು ಸಿಂಪಲ್ ಆಗಿರುವಂತಹ 3 ಪದಾರ್ಥಗಳ ಅವಶ್ಯಕತೆ ಇರುತ್ತೆ. 1 ನೀರು, 2ನೇದಾಗಿ 1 ಹಿಡಿ ಅಕ್ಕಿ, 3ನೇದು 1 ಅರ್ಧ ಲೀಟರ್ ಇರಿಸುವಂತ ಯಾವ್ದಾದ್ರು ಪ್ಲಾಸ್ಟಿಕ್ ಬಾಟ್ಲಿ ತೆಗೆದುಕೊಂಡ್ಬಿಟ್ಟು ಅಕ್ಕಿಯ ಜೊತೆಗೆ ಬಾಟಲಿಯ ಮುಕ್ಕಾಲು ಭಾಗದಷ್ಟು ನೀರನ್ನ ತುಂಬಿ ಬಾಟಲಿಯ ಮುಚ್ಚಳವನ್ನ ಮುಚ್ಚಿ ನೆರಳಿನಲ್ಲಿ ಕಡಿಮೆ ಅಂದ್ರೂ ಕೂಡ ಒಂದು 15 ದಿನ ಇಡಬೇಕಾಗುತ್ತೆ. ಈ ನಡುವಿನ ಪ್ರತಿನಿತ್ಯ ಒಮ್ಮೆ ಅಕ್ಕಿ ಮತ್ತು ನೀರು ಫರ್ಮೆಂಟೇಷನ್ ಪ್ರಕ್ರಿಯೆ ಆರಂಭವಾಗುವಾಗ ಸಾಕಷ್ಟು ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ. ಅಂತಹ ಗ್ಯಾಸ್ ಅನ್ನ ಬಾಟಲಿಯಿಂದ ಹೊರತೆಗೆಯಲು ಬಾಟಲಿಯ ಮುಚ್ಚಳವನ್ನ ತೆರೆದು ಮತ್ತೆ ಮುಚ್ಚುತ್ತಿರಬೇಕು. ಬೇಸಿಗೆ ಕಾಲವಾದ್ರೆ 10 ದಿನಕ್ಕೆಲ್ಲ ಈ ಒಂದು ದ್ರಾವಣ ಬಳಸಲು ಯೋಗ್ಯವಾಗುತ್ತೆ. ಚಳಿಗಾಲವಾದ್ರೆ ಈ ದ್ರಾವಣ ತಯಾರಾಗಲು 5 ದಿನ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಬಹುದು. 10ನೇ ದಿನದ ಕೊನೆಯಲ್ಲಿ ಗ್ಯಾಸ್ ಬಿಡುಗಡೆ ಪ್ರಮಾಣ ತೀರಾ ಕಡಿಮೆಯಾಗಿರುತ್ತೆ. ಈ 10 ದಿನಗಳ ಅವಧಿಯ ನಂತರ ಮೇಲೆ ನಿಂತ ತಿಳಿಯ ನೀರನ್ನ ಸೋಸ್ಕೊಂಡ್ಬಿಟ್ಟು ಸ್ಪ್ರೇ ಬಾಟಲಿಯ ಸಹಾಯದಿಂದ ಮಿಲಿ ಬಗ್ಸ್ ನ ಮೇಲ್ಪದರಕ್ಕೆ ಗಿಡಗಳ ಎಲೆಯ ಹಿಂಬದಿ ಕಾಂಡಗಳಿಗೆಲ್ಲ ಸ್ಪ್ರೇ ಮಾಡಿ ಅರ್ಧ ಗಂಟೆ ಹಾಗೆ ಬಿಟ್ಟು ಬಿಡಬೇಕಾಗತ್ತೆ. ಈ ಒಂದು ಅರ್ಧ ತಾಸಿನ ಅವಧಿಯೊಳಗೆ ಮಿಲಿ ಬಗ್ಸ್ ನ ವ್ಯಾಕ್ಸ್ ನ ಮೇಲ್ ಕವಚ ಇಥೈಲ್ ಆಲ್ಕೋಹಾಲ್ ನಿಂದ ತಯಾರಾದಂತಹ ಮಿಶ್ರಣದ ಸ್ಪ್ರೇ ಕಾರಣದಿಂದ ಕರಗಿರುತ್ತೆ. ಆದರೆ ಮಿಲಿ ಬಗ್ಸ್ ಗಳು ಸಂಪೂರ್ಣ ನಾಶವಾಗಿರೋದಿಲ್ಲ. ಇದನ್ನ ನಾಶಪಡಿಸಲು ಈಗ ಮತ್ತೊಂದು ಸರಳವಾದಂತಹ ದ್ರಾವಣವನ್ನು ತಯಾರಿಸಿಕೊಂಡು ಸ್ಪ್ರೇ ಮಾಡಬೇಕಾಗತ್ತೆ. ಸ್ನೇಹಿತರೆ, ಬನ್ನಿ ಈ ದ್ರಾವಣ ತಯಾರಿಕೆಗೆ ಬೇಕಾಗುವಂತಹ ಪದಾರ್ಥ ಮತ್ತೆ ಪ್ರಮಾಣವನ್ನು ನೋಡ್ತಾ ಹೋಗೋಣ. ಮೊದಲಿಗೆ 1 ಲೀಟರ್ ನೀರು ತಗೊಂಡು ನೀಮ್ ಆಯಿಲ್ 10ರಿಂದ 15 ಹನಿಗಳಷ್ಟು ಬಳಸ್ಕೋಬೇಕು. ನೀಮ್ ಆಯಿಲ್ ನಿಮಗೆ ಮೆಡಿಕಲ್ ಗಳಲ್ಲಿ ಕೇವಲ 50 ರೂಪಾಯಿಗೆಲ್ಲ ಸಿಗುತ್ತೆ. ಇದರೊಂದಿಗೆ ಡೆಟಾಯಿಲ್ 5 ಹನಿಯಷ್ಟು ಮತ್ತೆ ಡಿಶ್ ಸೋಪ್ ಜೆಲ್ ಅನ್ನ
ಒಂದು 5ರಿಂದ 10 ಹನಿಗಳಷ್ಟು ಬೆರೆಸಿ ಇದನ್ನು ಚೆನ್ನಾಗಿ ಕಲಕಿ ಮಿಶ್ರಣ ಮಾಡಿಕೊಂಡು ಈಗಾಗಲೇ ಮೀಲಿ ಬಗ್ಸ್ನ ವ್ಯಾಕ್ಸ್ ಕೋಟ್ ಕರಗಿಸಿದ ಎಲ್ಲ ಭಾಗಗಳಲ್ಲಿ ಜೊತೆಗೆ ಗಿಡಗಳ ಪ್ರತಿಯೊಂದು ಟಿಸಿಲು ಎಲೆ ಹಿಂಬದಿಯ ಎಲ್ಲ ಕಡೆ ಸ್ಪ್ರೇ ಮಾಡಿ ಇರುವೆಗಳು ಈ ಮೀಲಿ ಬಗ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇವುಗಳನ್ನು ಒಂದು ಸಸಿಯಿಂದ ಮತ್ತೊಂದು ಸಸಿಗೆ ಹಬ್ಬಿಸುವ ಕೆಲಸವನ್ನ ಮಾಡೋದ್ರಿಂದ ಇರುವೆಗಳನ್ನು ಕಂಟ್ರೋಲ್ ಮಾಡಲು ನೀಮ್ ಆಯಿಲ್ ಮಿಶ್ರಣದ ಈ ದ್ರಾವಣವನ್ನ ಗಿಡಗಳ ಸುತ್ತಲಿನ ಮಣ್ಣಿನ ಮೇಲ್ಪದರ ಮತ್ತು ಪಾಟಿನ ಸುತ್ತಲೂ ಸ್ಪ್ರೇ ಮಾಡೋದ್ರಿಂದ ಇರುವೆಗಳನ್ನ ತಕ್ಕ ಮಟ್ಟಿಗೆ ಅವಾಯ್ಡ್ ಮಾಡಬಹುದು. ಸ್ನೇಹಿತರೆ, ಇರುವೆಗಳ ಸಂಖ್ಯೆ ಅತಿ ಹೆಚ್ಚಾಗಿದ್ರೆ ಇವುಗಳನ್ನ ನಾಶಪಡಿಸಲು ಆರ್ಗಾನಿಕ್ ಎಂದು ಸಾಬೀತಾಗಿರುವಂತಹ ಡಯಾಮ್ಯಾಟಿಸ್ ಅರ್ತ್ ಪೌಡರ್ ಅನ್ನ ನಾವು ಆನ್ಲೈನ್ ಮೂಲಕ ತರಿಸಿಕೊಳ್ಳಲು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರ್ತೇವೆ. ಅವಶ್ಯಕತೆ ಇರುವಂತಹ ಸ್ನೇಹಿತರು ಅದನ್ನ ತರಿಸ್ಕೊಂಡ್ಬಿಟ್ಟು ಗಿಡಗಳ ಸುತ್ತಲಿನ ಮತ್ತು ಇರುವೆಯ ಗೂಡುಗಳ ಮೇಲೆ ಸಿಂಪಡಿಸೋದ್ರಿಂದ ಇರುವೆ ಮತ್ತು ಮೀಲಿ ಬಗ್ಸ್ಗಳ ಆಂತರಿಕ ಸಂಬಂಧವನ್ನ ಕಡಿತಗೊಳಿಸಿ ಮೀಲಿ ಬಗ್ಸ್ ನಮ್ಮ ಗಾರ್ಡನಿನ ಇತರ ಗಿಡಗಳಿಗೆ ಹಬ್ಬುವುದನ್ನ ತಡೆಗಟ್ಟಬಹುದು. ಸ್ನೇಹಿತರೆ, ಯಾವುದೇ ರೀತಿಯ ಸ್ಪ್ರೇಗಳನ್ನ ಗಾರ್ಡನ್ನಿನ ಗಿಡಗಳಿಗೆ ಬೆಳಗಿನ ಅಥವಾ ಸಂಜೆಯ ತಂಪಾದ ಸಮಯದಲ್ಲಿ ಮಾತ್ರ ಪ್ರಯೋಗಿಸಬೇಕು ಅನ್ನೋದನ್ನ ಯಾವಾಗಲೂ ಕೂಡ ನೆನಪಿಟ್ಕೊಳ್ಳಿ. ಮೀಲಿ ಬಗ್ಸ್ಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತ್ವರಿತವಾಗಿ ಹಬ್ಬೋದ್ರಿಂದ ಯಾವುದಾದ್ರೂ ಒಂದು ಗಿಡದಲ್ಲಿ ಇವುಗಳು ಕಂಡು ಬಂದ ತಕ್ಷಣ ಮೀಲಿ ಬಗ್ಸ್ನ ದಾಳಿಗೆ ತುತ್ತಾದಂತಹ ಗಿಡವನ್ನ ಅಥವಾ ಗಿಡದ ಪಾಟನ್ನ ಇತರ ಗಿಡಗಳಿಂದ ದೂರ ಸೆಪರೇಟ್ ಆಗಿ ಇಟ್ಟು ಈಗ ತಿಳಿಸಿದಂತ ಆರೈಕೆಯನ್ನ ಮಾಡಿ ಇದರಿಂದ ಮೀಲಿ ಬಗ್ಸ್ಗಳು ನಮ್ಮ ಗಾರ್ಡನಿನ ಇತರೆ ಗಿಡಗಳಿಗೆ ಹರಡುವುದನ್ನ ತಡೆಗಟ್ಟಲು ಸಾಧ್ಯವಾಗುತ್ತೆ. ಇನ್ನ ಗಿಡಗಳಲ್ಲಿ ಅತಿ ಹೆಚ್ಚಾಗಿ ಮೀಲಿ ಬಗ್ಸ್ಗಳು ಎಲ್ಲಾ ಟಿಸಿಲುಗಳಲ್ಲಿ ತಮ್ಮ ವಂಶಾಭಿವೃದ್ಧಿಯನ್ನಗೊಳಿಸಿಕೊಂಡು ಅವುಗಳನ್ನ ನಾವು ಈಗ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಿಲ್ಲವೆನಿಸುವಾಗ ಅಫೆಕ್ಟೆಡ್ ರಂಬೆ, ಎಲೆ, ಕಾಂಡ ಟಿಸಿಲುಗಳನ್ನ ಪ್ರೂನ್ ಮಾಡಿ ಅಂದ್ರೆ ಕತ್ತರಿಸಿ ತೆಗೆದು ಆ ಭಾಗಗಳನ್ನ ಒಂದೆಡೆ ಗುಂಪು ಹಾಕಿ ಸುಟ್ಟು ಹಾಕೋದ್ರಿಂದ ಮೀಲಿ ಬಗ್ಸ್ಗಳನ್ನ ಗಾರ್ಡನಿನಿಂದ ಹೊರಗಟ್ಟಿದಂತಾಗುತ್ತೆ. ಸ್ನೇಹಿತರೆ, ಅದಕ್ಕೆ ಹೇಳೋದು ಯಾವುದೇ ಕ್ರಿಮಿಕೀಟಗಳನ್ನ ಗಾರ್ಡನಿನೊಳಗೆ ಪ್ರವೇಶಿಸದಂತೆ ಮಾಡಲು ಗಿಡಗಳಿಗೆ ಆಂತರಿಕವಾಗಿ ಸದೃಢಗೊಳಿಸ್ತಾ ಇರಬೇಕು. ಅದಕ್ಕಾಗಿ ನೀರಿನೊಂದಿಗೆ ವಿಭಿನ್ನ ರೀತಿಯ ಪೌಷ್ಟಿಕಾಂಶಯುಕ್ತ ಮಿಶ್ರಣಗಳನ್ನ ಮತ್ತೆ ಘನಗೊಬ್ಬರಗಳನ್ನ ಕೊಡ್ತಾ ಇರಬೇಕು. ಅಂತಹ ಮಿಶ್ರಣಗಳ ತಯಾರಿಕೆ ತುಂಬಾ ಸುಲಭ, ಯಾವ ರೀತಿಯ ಖರ್ಚು ಕೂಡ ತಗಲೋದಿಲ್ಲ, ಸರಳವಾಗಿ ಮನೆಯಲ್ಲೇ ತಯಾರಿಸಬಹುದು. ಅಂತ ಆರ್ಗಾನಿಕ್ ಮಿಶ್ರಣ ತಯಾರಿಕೆಗಳ ಬಗ್ಗೆ ವಿವರವಾದ ವಿಡಿಯೋ ನಮ್ಮ ಪ್ಲೇ ಲಿಸ್ಟ್ ನಲ್ಲಿ ಲಭ್ಯವಿರೋದ್ರಿಂದ ಅವುಗಳನ್ನ ಆಸಕ್ತ ವೀಕ್ಷಕರಿಗೆಂದೇ ಮೇಲೆ ಐ ಬಟನ್ ನಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇವೆ. ಅದರ ಸದುಪಯೋಗವನ್ನ ಪಡಿಸಿಕೊಂಡು ಗಾರ್ಡನಿನ ಸಸಿಗಳನ್ನ ರೋಗ ಮುಕ್ತವಾಗಿ ಬೆಳೆಸಿ ಸಂತೋಷ ಪಡ್ತೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋ ಮೀಲಿ ಬಗ್ಸ್ ಗಳನ್ನ ನಿಮ್ಮ ಗಾರ್ಡನಿನಿಂದ ದೂರ ಮಾಡಲು ಸಹಾಯ ಮಾಡಿದೆ ಅಂತ ತಿಳಿದು ಮತ್ತೊಂದು ಗಾರ್ಡನಿಗೆ ಸಂಬಂಧಿಸಿದಂತಹ ಮಾಹಿತಿಪೂರ್ಣ ವಿಡಿಯೋ ಜೊತೆಗೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.